ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದು ಸಿರಿ. ಬನ್ನಿ, ಇವತ್ತು ನಿಮಗೆ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಡ್ರೈ ಜಾಮೂನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಇವಾಗ ಏನು ಥರ ಫಂಕ್ಷನ್ನಿಗೆ ಏನು ತುಕಾರಲ್ಲಿ ಚೆನ್ನಾಗಿರುತ್ತೆ. ಸೊ ನೋಡಿ, ಎಷ್ಟು ಕಲರಾಗಿ ಕೂಡ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ಬನ್ನಿ ಬೇಗ ಬೇಗ ಮಾಡೋಣ. 10 ರೂಪಾಯಿದು 2 ಪ್ಯಾಕೆಟ್ ಹಾಕಿ ಇಷ್ಟು ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಕೂಡ ನೋಡಿ. ಬನ್ನಿ ಮಾಡೋಣ. ಇದಕ್ಕೇನೇನು ಬೇಕೋ ತಗೊಳ್ಳೋಣ. ನೋಡಿ, 1 ಬೌಲಷ್ಟು MTR ಗುಲಾಬ್ ಜಾಮೂನ್ ಪೌಡ್ರ್ ತೊಗೊಂಡಿದ್ದೀನಿ. ಸೊ ಇದನ್ನು ಇವಾಗ ಜಲ್ಡಿ ಮಾಡ್ಕೋಬೇಕು. ಈಗ ಜಲ್ಡಿ ಮಾಡ್ಕೊಳ್ಳೋಣ. ಜಲ್ಡಿ ಮಾಡ್ಕೊಳ್ಳೋದ್ರಿಂದ ಇದು ಉಂಡೆ ಮಾಡ್ತೀವಲ್ವ, ಅದು ಗಂಟಿಲ್ದಂಗೆ ನೀಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇವಾಗ ನಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ತಿಂತೀವಿ ನಾವು, ಅದಕ್ಕೋಸ್ಕರ 1 ಬೌಲಷ್ಟು ಸಕ್ಕರೆ ತಗೊಂಡಿದ್ದೀನಿ. ಅದಕ್ಕೆ ನೋಡಿ 1.5 ಬೌಲಷ್ಟು ನೀರು ಹಾಕ್ತಾ ಇದ್ದೀನಿ ಅದೇ ಬೌಲಲ್ಲಿ. ನೋಡಿ, ಅದನ್ನು ಕಲಿಸ್ಕೊಳ್ಳೋವಕ್ಕೆ ಇದು ಪಾಕ ಕಾಯಿಲಿ. ನೋಡಿ, ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಜಲ್ಡಿ ಮಾಡ್ಕೊತೀನಿ. ನೋಡಿ, ಈ ಥರ ಜಲ್ಡಿ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳೋದ್ರಿಂದ ಗಂಟಾಗಲ್ಲ. ಸೊ ಹಂಗಾಗಿ ಜಲ್ಡಿ ಮಾಡ್ಕೋತಾ ಇದ್ದೀನಿ. ಗಂಟೆಲ್ಲ ಮೇಲ್ಗಡೆ ಬರುತ್ತೆ. ಸೊ ಅದನ್ನು ಪ್ರೆಸ್ ಮಾಡಿದರೆ ಅದು ಉದುರಾಗಿ ಬರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಪಾಕ ಕಾಯಿಸ್ಕೊಳ್ಳೋಕೆ ಈ ಕಲಿಸ್ಕೊಳ್ಳೋ ಹೊತ್ತಿಗೆ ನಾವು ಇದು ಜಾಮೂನ್ ಕರ್ಕೊಳ್ಳೋ ಹೊತ್ತಿಗೆ ಪಾಕನೂ ಕಾಯ್ಕೊಳ್ಳುತ್ತೆ. ನೋಡಿ, ಇದೆಲ್ಲ ನೀಟಾಗಿ ಒನ್ನಾಡ್ಕೊಳ್ಳಿ. ನೋಡಿ, ಈ ಥರ ಗಂಟು ಬತ್ತಲ್ವಾ. ಸೊ ಇದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ಸಿಕ್ಕಾಬಟ್ಟೆ ಮಳೆ, ಈಚೆ ಹೋಗೋಕ್ಕೆ ಆಯ್ತಾ ಇಲ್ಲ, ಅಷ್ಟು ಮಳೆ ಹುಯ್ತಾ ಇದೆ ನೋಡಿ. ಅಪ್ಪ ಮಗಳು ರೂಮಲ್ಲಿ ಆಡ್ತಾ ಇದ್ದಾರೆ. ಕೆಲಸ ಮುಗಿಸ್ಕೊಂಡು ಬಂದರು ವರ್ಷ ಕೂಡ. ಸೊ ಹಂಗಾಗಿ ಮಾಡೋಣ ಜಾಮೂನು ಅಂತ ಮಾಡ್ತಾ ಇದ್ದೀನಿ ಹಬ್ಬಕ್ಕೆ, ವರಲಕ್ಷ್ಮಿ ಹಬ್ಬಕ್ಕೆ. ನಾವೇನು ಲಕ್ಷ್ಮಿ ಕೂರ್ಸಲ್ಲ. ಸೊ ಹಂಗೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ. ಸೊ ಹಂಗಾಗಿ 1-3 ಥರ ಸ್ವೀಟ್ ಮಾಡ್ತೀನಿ. ಅದರಲ್ಲಿ ಒಂದು ಜಾಮೂನು. ನೋಡಿ, ಇದೆಲ್ಲ ಒಂದ್ರಾಡ್ಕೊಂಡು ಆಯ್ತಲ್ವಾ. ನೋಡಿ, ಇದಕ್ಕೆ ಹಾಲು ಕೂಡ ಹಾಕ್ಕೊಂಡು ಕಲಿಸ್ಕೊಬೋದು. ಸೊ ನಾನು ನೀರು ಹಾಕ್ಕೊಂಡೆ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಈ ಥರ ಬರೀ ಬೆರಳಲ್ಲೇ ಕಲಿಸ್ಕೊಬೇಕು. ಇದನ್ನು ಹಿಂಗೆ ಚಪಾತಿ ಹಿಟ್ಟು ಕಲಿಸ್ತೀವಿ ನೋಡಿ, ಆ ಥರ ನಾದಕ್ಕೆ ಹೋಗ್ಬಾರ್ದು. ಇದನ್ನು ಸಾಫ್ಟಾಗಿ ಸ್ಮೂತಾಗಿ ಕಲಿಸ್ಕೊಬೇಕು. ಹಂಗಾದ್ರೆ ಉಂಡೆ ಒಡಕ್ಕೆ ಬರಲ್ಲ. ಸೊ ನೋಡಿ, ಈ ಹಸ್ತ ತಗಲಬಾರ್ದು. ಇದೊಂದು ಟಿಪ್ಪು ಜಾಮೂನ್ ಮಾಡಬೇಕಾದ್ರೆ. ಆ ಥರ ನೋಡಿ, ಈ ಥರ ಬರೀ ಬೆರಳಲ್ಲೇ ಈ ಥರ ಕಲಿಸ್ಕೊಬೇಕು. ತೆಳುವಾಗ್ಬಿಡುತ್ತೆ. ಸೊ ನೋಡ್ಕೊಂಡು ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಸೊ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಲ್ವಾ, ಸೊ ಒಂದೇ ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ. ಒಂದೇ ಕೈಯಲ್ಲೇ ಕಲಿಸ್ಕೊಬೋದು. ಅದನ್ನೇ ತಟ್ಟೆ ಇಟ್ಕೊಬೇಕಲ್ವಾ ಲೆಫ್ಟ್ ಸೈಡಲ್ಲಿ. ಸೊ ಹಂಗಾಗಿ ಆಗ್ತಾಯಿಲ್ಲ ನೋಡಿ. ನೀಟಾಗಿ ಕಲಿಸ್ಕೊತೀನಿ. ಸೊ ಸ್ವಲ್ಪನೇ, ನೀರೇನು ಜಾಸ್ತಿ ತಗೊಳ್ಳಲ್ಲ ನೋಡಿ, ಸರಿಯಾಗುತ್ತಿಷ್ಟು. ಇವಾಗ ನೀಟಾಗಿ ಕಲಿಸ್ಕೊತೀನಿ 1 ನಿಮಿಷ. ನೋಡಿ, ಲಾಸ್ಟಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಈ ಥರ ನಾದ್ಕೊಳ್ಳಿ. ಸೊ ನಾದ್ಕೊಂಡು ಒಂದು 5 ನಿಮಿಷ ಮುಚ್ಚಿಬಿಟ್ಟು ನೆನೆಯಕ್ಕೆ ಇಟ್ಕೊಳ್ಳಿ. ಅಷ್ಟರೊಳಗೆ ಈ ಪಾಕ ಕೂಡ ಕಾಯ್ಕೊಳ್ಳಿ ಚೆನ್ನಾಗಿ.
ನೋಡಿ, ಜಾಮೂನ್ಗೆ ಸಕ್ಕರೆ ಕರಗಿದ್ರೆ ಸಾಕಂತಾರೆ. ನಾನು ಡ್ರೈ ಜಾಮೂನ್ ಮಾಡ್ತಾ ಇದ್ದೀನಲ್ವಾ, ಒಂದೇಳೆ ಪಾಕ ತಕ್ಕೋತೀನಿ, ಹಂಗಾದ್ರೆ ಚೆನ್ನಾಗಿ ಸ್ವೀಟ್ ಇಟ್ಕೊಳ್ಳುತ್ತೆ ಅಂತ. ಸೊ ನೋಡಿ, ಚೆನ್ನಾಗಿ ಕುದೀತಾ ಇದೆ, ಇನ್ನೂ ಕುದೀಲಿ ಸ್ವಲ್ಪ. ಅಷ್ಟೊತ್ತಿಗೆ ಒಂದು ಏಲಕ್ಕಿನ ಜಜ್ಕೊತೀನಿ. ಇವಾಗ ನೋಡಿ 10 ನಿಮಿಷ ಆಗಿದೆ. ಇವಾಗ ಚಿಕ್ಕ ಚಿಕ್ಕದು ಉಂಡೆ ಮಾಡ್ಕೊಳ್ಳಿ. ಸೊ ಅಂಗೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಒಡಕ್ಕೆ ಬರದೇ ಇರೋ ರೀತಿ ಈ ಥರ ರೌಂಡ್ ಮಾಡಿಕೊಂಡು, ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಲ್ವ, ಸೊ ಹಂಗಾಗಿ ಒಂದೇ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಅಂಗೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ರೌಂಡಕ್ಕೆ ಮಾಡ್ಕೊಳ್ಳಿ. ಸೊ ನೋಡಿ, ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಮಾಡ್ಬೋದು. ಎಣ್ಣೆಗೆ ಹಾಕಿದ್ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ನೋಡಿ, ಅದಕ್ಕೆ ನಾನು ಮೀಡಿಯಮಾಗಿ ಇಷ್ಟಿಷ್ಟು ದಪ್ಪ ಮಾಡ್ಕೋತಾ ಇದ್ದೀನಿ. ಸೊ ಉಂಡೆ ಮಾಡ್ಕೊತೀನಿ ಎಲ್ಲಾನು. ನೋಡಿ, ಈ ಕಡೆ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಈ ಕಡೆ ಪಾಕ ಕುದೀತಾ ಇದೆ. ಇವಾಗ 1-2 ಎಳೆ ಕೇಸರಿ ದಳ ಇತ್ತು ನನ್ನ ಹತ್ರ, ಅದನ್ನು ಹಾಕ್ತಾ ಇದ್ದೀನಿ. ಸೊ ಇದು ಆಪ್ಷನಲ್ಲು, ನಿಮ್ಮಿಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡಿ. ಸೊ 1 ಏಲಕ್ಕಿನ ಸಿಪ್ಪೆ ಸಮೇತ ಕುಟ್ಟಿದ್ದೆ, ಸೊ ಅದನ್ನು ಹಾಕೋತಾ ಇದ್ದೀನಿ. ಇದನ್ನು ಆಫ್ ಮಾಡ್ಕೊಳ್ಳಿ ಸಾಕು. ನೋಡಿ ಗಟ್ಟಿ ಆಗಿದೆ, ಸಾಕು, ಇಷ್ಟಾದರೆ ಸಾಕು. ಅದು ಅಬ್ಸರ್ವ್ ಮಾಡ್ಕೋಬೇಕು ಜಾಮೂನ್ ಅಷ್ಟೇ. ಸೊ ತೀರಾ ಗಟ್ಟಿಗೆ ಮಾಡ್ಕೊಳಕ್ಕೆ ಹೋಗಬಾರ್ದು, ಆರಿದ್ಮೇಲೆ ಇನ್ನೂ ಗಟ್ಟಿ ಆಗುತ್ತಲ್ವಾ. ಸೊ ಆರಕ್ಕೆ ಹಂಗೆ ಬಿಟ್ಕೊತಾ ಇದ್ದೀನಿ. ನೀವೇನಾದರೂ ಡ್ರೈ ಜಾಮೂನ್ ಮಾಡಲ್ಲ, ಬರೀ ಜಾಮೂನ್ ಮಾಡಬೇಕು ಅಂತ ಅಂದರೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಕೂಡ ಇಂಟ್ಕೋತಾರೆ. ನೋಡಿ ಒಂದು 10-12 ಜಾಮೂನ್ ಉಂಡೆಗಳಾಗಿದ್ದಾವೆ. ಸೊ ನಾನು ಎಣ್ಣೆ ಹಾಕ್ಕೊಂಡೆ ರೌಂಡ್ ಮಾಡ್ಕೊಂಡಿದ್ದು, ತುಪ್ಪ ಏನು ಹಾಕಲಿಲ್ಲ. ನೀವು ಬೇಕಾದರೆ ತುಪ್ಪ ಹಾಕ್ಕೋಬೋದು. ಸೊ ನೋಡಿ, ಇವಾಗ ಎಣ್ಣೆ ಕಾಯ್ದಿದೆಯಾ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಮೇಲ್ಗಡೆ ಬರ್ತಾ ಇದೆ. ಇವಾಗ ನಿಧಾನವಾಗಿ ಒಂದೊಂದೇ ಬಿಟ್ಕೊಂಡು, ಗ್ಯಾಸ ಸಿಮ್ಮಲ್ಲಿರಲಿ. ಗ್ಯಾಸು ಏನಾರು ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಒಳಗಡೆ ಬೆಂದಿರಲ್ಲ, ಸೊ ಮೇಲ್ಗಡೆ ಬೆಂದಿರುತ್ತೆ, ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಬೇಕು. ನೋಡಿ ಈ ಥರ ಒಂದು ಕಡೆ ಬೇಯಲಿ. ನಾನು ಚಿಕ್ಕದಾಗೆ ಉಂಡೆ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಇದು ಎಣ್ಣೆಲಿ ಹಾಕ್ದಾಗ ಸ್ವಲ್ಪ ದಪ್ಪ ಆಗ್ತವೆ, ಆಮೇಲೆ ಅದು ಸಕ್ಕರೆ ಸಿರಪ್ ಹಾಕ್ತೀವಿ ನೋಡಿ, ಆವಾಗ ಸ್ವಲ್ಪ ದಪ್ಪ ಆಗ್ತವೆ. ಅದಕ್ಕೋಸ್ಕರ ಮೀಡಿಯಮಾಗಿ ಬರ್ತವೆ ಈ ಥರ ಆದರೆ. ಸೊ ಹಂಗಾಗಿ ನಾನು ಚಿಕ್ಕದಾಗೆ ಉಂಡೆ ಮಾಡ್ಕೊಂಡಿದ್ದು, ಹಂಗಾದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೇಯ್ತವೆ ಕೂಡ. ನೋಡಿ ಈ ಥರ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಬೇಕು, ಬ್ರೌನ್ ಕಲರ್ ಬರೋವರೆಗೂ. ಇಲ್ಲ ಅಂದರೆ ನೀವು ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳೋದ್ರಿಂದ ಮೇಲ್ಗಡೆ ಎಲ್ಲ ಕಪ್ಪಾಗಿಬಿಡುತ್ತೆ, ಒಳಗಡೆ ಬೆಂದಿರೋದೇ ಇಲ್ಲ. ನೋಡಿ ಹಿಂಗಾದರೆ ನೀಟಾಗಿ ಬೇಯುತ್ತೆ. ನೋಡಿ ಉಂಡೆ ಕೂಡ ಒಡೆದಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾವೇನಾದ್ರು ಚಪಾತಿ ಹಸಿಟ್ಟು ಕಲಿಸ್ತೀವಿ ನೋಡಿ, ಈ ಥರ ಹಿಂಗೆ ಕಲಿಸೋದ್ರಿಂದ ಉಂಡೆ ಒಡೆದೋಗ್ತವೆ. ಸೊ ನೀವು ಜಾಮೂನ್ ಯಾವತ್ತು ಕಲಿಸೋದಾದ್ರೂ ಜಾಸ್ತಿ ಹಿಟ್ಟಾದರೂ ಅಷ್ಟೇ ಈ ಥರ 5 ಬೆರಳಲ್ಲೇ ಈ ಥರ ಕಲಿಸ್ಕೊಬೇಕು, ಹಂಗಾದ್ರೆ ಜಾಮೂನ್ ಒಡೆಯಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇದು ನೀಟಾಗಿ ಬೇಯಲಿ, ನಿಮಗೆ ಗೊತ್ತಾಗುತ್ತೆ. ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ರಿ, ಟೈಮಿಂಗ್ಸ್ ಇಲ್ಲ ಇದಕ್ಕೆ. ಸೊ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಆಯಿತು, ಚೆನ್ನಾಗಿ ಬರುತ್ತೆ. ನೋಡಿ ಒಂದೇ ಕಡೆ ಬೇಯಿಸ್ಕೊಂಡು, ಬಜ್ಜಿ ಬೇಯಿಸ್ತೀವಲ್ಲ ನೋಡಿ, ಆ ಥರ ಬೇಯಿಸಿದ್ರೆ ಬೆಂದಾದ್ಮೇಲೆ ಒಂದು ಕಡೆ ಮಚ್ಚಿ ಹಾಕಿದರೆ ಇದು ಒತ್ಬಿಡುತ್ತೆ. ಹಂಗಾಗಿ ಈ ಥರ ಕೈ ಆಡಿಸ್ತಾ ಬೇಯಿಸ್ಕೊಬೇಕು, ಹಂಗಾದ್ರೆ ಸಮನಾಗಿ ನೀಟಾಗಿ ಬೇಯುತ್ತೆ. ಗಮ್ಮಂತ ಪರಿಮಳ ಬರ್ತಾ ಇದೆ ನೋಡಿ. ಇಷ್ಟೇ ಸಾಕಾಗುತ್ತೆ ಪಾಕ, ನಾನು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ನೋಡಿ 10 ರೂಪಾಯಿ ಗುಲಾಬ್ ಜಾಮೂನ್ ಪ್ಯಾಕೆಟಲ್ಲಿ ಇಷ್ಟ ಆಗಿದ್ದಾವೆ. 2 ತಂದಿದ್ದೆ ನಾನು.
ನೋಡಿ ಇನ್ನೊಂದು ಸ್ವಲ್ಪ ಬೇಯಲಿ. ಜಾಮೂನಿಗೆ ತೀರಾ ಬ್ರೌನ್ ಕಲರ್ ಇರಬೇಕು, ಹಂಗಾದ್ರೆ ಚೆನ್ನಾಗಿ ಬರುತ್ತೆ. ಅದು ತಿಂತೀವಿ ನೋಡಿ, ಅವಾಗ ಕೂಡ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ರೌಂಡಾಗಿ. ಈ ಥರ ಕೈಯಾಡಿಸ್ತಾ ಬೇಯಿಸ್ಕೊಬೇಕು ಜಾಮೂನ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹೇಳ್ತಾ ಇರ್ತಾರೆ ಕೆಲವರು ಎಣ್ಣೆಲಿ ಹಾಕ್ತಡ್ಕೆ ಒಡ್ಕೊಂಡ್ಬಿಡುತ್ತೆ ಉಂಡೆ ಅಂತ. ಸೊ ಯಾಕೆ ಅಂದರೆ ಅವರು ಆ ಥರ ಗಟ್ಟಿಯಾಗಿ ನಾದಿರ್ತಾರೆ, ಅದಕ್ಕೋಸ್ಕರ ಉಂಡೆ ಒಡ್ಕೊಳ್ಳೋದು. ಆ ಥರ ಈ ಥರ ಸಾಫ್ಟಾಗಿ ಕಲಸ್ಕೊಂಡ್ರೆ ಉಂಡೆ ಒಡ್ಕೊಳ್ಳಲ್ಲ. ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ನೋಡಿ. ಇನ್ನು ಸ್ವಲ್ಪ ಬೇಯಲಿ. ನೋಡಿ ನಿಮಗೆ ಗಮ್ಮಂತ ಪರಿಮಳ ಬರ್ತಾ ಇರುತ್ತೆ. ಆ ಟೈಮಲ್ಲಿ ತಕ್ಕೊಂಡ್ರೆ ಸಾಕು. ಇಲ್ಲ ತೀರಾ ಸ್ವಲ್ಪ ಬ್ರೌನ್ ಕಲರ್ ಬಂದಿರುತ್ತೆ ನೋಡಿ, ಈ ಟೈಮಲ್ಲಿ ತಕ್ಕೊಂಡು. ಜಾಸ್ತಿ ಇದು ಬಿಸಿ ಬಿಸಿ ಹೊಗೆ ಬರ್ತಾ ಇದ್ರೆ ಇದ್ರೊಳಗೆ ಹಾಕಕ್ಕೆ ಹೋಗ್ಬೇಡ್ರಿ, ಎತ್ತಿ ತಪ್ಪಲಿಯಲ್ಲಿ ಇಟ್ಕೊಳ್ಳಿ. ಬಿಸಿ ಹೊಗೆ ಬರ್ತಾ ಇಲ್ಲ ಇದರಲ್ಲಿ ಪಾಕದಲ್ಲಿ ಅಂತ ಅಂದರೆ ಡೈರೆಕ್ಟ್ ಎತ್ತಿ ಪಾಕಕ್ಕೆ ಹಾಕೊಳ್ಳಿ, ಏನಾಗಲ್ಲ ನೋಡಿ. ಎತ್ತಿ ಡೈರೆಕ್ಟ್ ಪಾಕಕ್ಕೆ ಹಾಕೋತಾ ಇದ್ದೀನಿ ನಾನು, ಏಕೆಂದರೆ ಈ ಪಾಕ ಸ್ವಲ್ಪ ತಣ್ಣಗಿತ್ತಲ್ವಾ. ಸೊ ಅದರಿಂದ ನಾನು ಪಾಕಕ್ಕೆ ಹಾಕೊಂಡ್ಬಿಟ್ಟು ಡೈರೆಕ್ಟು ಈ ಥರ ಸ್ವಲ್ಪ ಒಂದ್ಸಲ ಕಲಿಸ್ದೆ. ಇವಾಗ ಇವಿದ್ವಲ್ವಾ, ಈ ಉಂಡೆನೂ ಬಿಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಈಸಿ ಜಾಮೂನ್ ಮಾಡೋದು. ಸುಮ್ಮನೆ ಹೊರಗಡೆ ಎಲ್ಲ ತಂದು ತಿನ್ನೋದಕ್ಕಿಂತ ಈ ಥರ ಒಂದ್ಸಲ ಮಾಡಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ ಇದನ್ನು ನಿಧಾನವಾಗಿ ಬೇಯಿಸ್ಕೊಳ್ಳಿ. ನೋಡಿ ಇದು ಕೂಡ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡೆ. ಸೊ ನೋಡಿ ಎಷ್ಟು ಕಲರಾಗಿ ಬಂದಿದ್ದಾವೆ. ಡ್ರೈ ಜಾಮೂನ್ ಮಾಡೋಕ್ಕೋಸ್ಕರ ಅಲ್ವಾ, ಸೊ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಬೇಕು. ನೋಡಿ ಇದನ್ನು ಡೈರೆಕ್ಟಾಗಿ ಎಣ್ಣೆಲಿ ಹಾಕ್ಕೊಂಡೆ. ಇವಾಗ ಒಂದು ಸ್ಪೂನಲ್ಲಿ ಕಲಿಸ್ಬಿಟ್ಟು ನೋಡಿ ಅಳ್ತಾ ಇದ್ದಾವೆ ನೋಡಿ. ಇವಾಗ ಇದಕ್ಕೆಲ್ಲ ಸಿರಪ್ಪಿಗೆ ಈ ಥರ ಹಿಂಗೆ ಹಾಕ್ಕೊಳ್ಳಿ ಸಿರಪ್ನ. ಸೊ ಹಿಂಗೆ ಹಾಕ್ಕೊಂಡು ನೋಡಿ ಇದು ಸಿರಪ್ ಕುಡಿಲಿ, ಒಂದು 2 ಅವರ್ ಕುಡಿಲಿ ಇದು. ನೋಡಿ ನೋಡಿ ಇದಲ್ಲೇ ದಪ್ಪ ಆಗ್ತಾ ಬಂತು. ಸೊ ಇದೇ ಪಾತ್ರೆಲಿ ಸಾಕಾಗುತ್ತೆ. ಸೊ ಇದು ಕುಡೀಲಿ, ಒಂದು ಪ್ಲೇಟ್ ಮುಚ್ಚಿ ಇಡೋಣ, ಓಕೆನಾ. ನೋಡಿ ಇವಾಗ ಇದು ನೀಟಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಇನ್ನು ಪಾಕ ಬಿಸಿ ಹೊಗೆ ಹೋಗ್ತಾ ಇತ್ತು, ಬಿಸಿಲಿ ಅಳ್ಕೆಳುತ್ತೆ. ಸೊ ಹಿಂಗೆ ಪ್ಲೇಟ್ ಮುಚ್ಚಿ. ಸೊ ಅಷ್ಟರೊಳಗೆ ಕೊಬ್ಬರಿ ತುರಿ ರೆಡಿ ಮಾಡ್ಕೊಳ್ಳಿ. ನೋಡಿ ಇದು ಒಂದು 2 ಅವರು ಚೆನ್ನಾಗಿ ಕುಡೀಲಿ ಪಾಕ. ಸೊ ನೋಡಿ ಎಷ್ಟು ಬ್ರೌನ್ ಕಲರ್ ಬಂದಿದೆ ಅಂತ. ಡ್ರೈ ಜಾಮೂನ್ ಮಾಡೋಕ್ಕೆ ಇದೇ ಥರ ಕಲರ್ ಇರಬೇಕು. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡಿದ್ದು. ನಿಮ್ಗೆ ಮಾಮೂಲಿ ಜಾಮೂನ್ ಇದೇ ಥರ ಪಾಕದಲ್ಲಿ ತಿಂತೀವಿ ಅಂದರೆ ಸ್ವಲ್ಪ ಕಮ್ಮಿ ಬೇಯಿಸ್ಕೊಬೇಕು. ಇವಾಗ ನನ್ನ ಹತ್ರ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಇತ್ತು. ಸೊ ಅದನ್ನೇ ಒಂದು ಬೌಲ್ ಎತ್ತಿಟ್ಕೊಂಡಿದ್ದೀನಿ. ಇಷ್ಟೊಂದೆಲ್ಲ ಯೂಸ್ ಆಗಲ್ಲ. ಇದನ್ನ ಒರಳಿಸ್ಕೊಬೇಕು. ಜಾಮೂನ್ ಎತ್ಬಿಟ್ಟು ಒಂದು 2 ಅವರ್ ಕುಡಿಲಿ ಸಿರಪ್ ಎಲ್ಲ ಚೆನ್ನಾಗಿ. ಸೊ ಹಂಗಾರೆ ಸ್ವೀಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಕೋಕೋನಟ್ ಪೌಡ್ರ್ ಎತ್ತಿಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಅದಿಲ್ಲ ಅಂದರೆ ಇದು ಕೊಬ್ಬರಿ ಇರುತ್ತಲ್ವ, ಸೊ ಇದು ಬ್ಲ್ಯಾಕ್ ಕಲರ್ ತೆಗೆದ್ಬಿಟ್ಟು ತುರ್ಕೊಂಬಿಟ್ರೆ ಚಿಕ್ಕದಾಗಿ, ಇಲ್ಲ ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಂಬಿಟ್ರೆ ಚಿಕ್ಕದಾಗಿ ಇದೇ ಥರ ಬರುತ್ತೆ ವೈಟ್ ಕಲರು. ಸೊ ಇದು ಬ್ಲ್ಯಾಕ್ ಎಲ್ಲ ತೆಗಿಬೇಕು. ಇಲ್ಲಾಂದರೆ ಅಂಗಡಿಯಲ್ಲೂ ಸಿಗುತ್ತೆ ನೋಡಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್, ಅದನ್ನೇ ತರ್ಬೋದು. ಸೊ ಇದನ್ನು ನಾನು ರವೆ ಉಂಡೆ ಮಾಡೋಕ್ಕೆ ಅಂತ ತುರಿದು ಇಟ್ಕೊಂಡಿದ್ದೀನಿ. ಅದಷ್ಟರೊಳಗೆ ಕುಡ್ಕೊಳ್ಳಿ. ನೋಡಿ ಇದೇನಾಗಿದೆ ನೋಡೋಣ. ನೋಡಿ ಸಿರಪ್ ಒಂದು ಸ್ವಲ್ಪನೂ ವೇಸ್ಟ್ ಆಗಲ್ಲ. ಹಿಂಗೆ ಒಂದು 1/4 ಗಂಟೆಗೆ ಒಂದ್ಸಲ ಈ ಥರ ಕೈ ಆಡಿಸ್ತಾ ಇದೆ. ನೋಡಿ ಜಾಮೂನೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಒಡೆದೋಗಿಲ್ಲ ನೋಡಿ. ಸಿರಪ್ ಕೂಡ ವೇಸ್ಟ್ ಆಗಲ್ಲ. ಇದು ಚೆನ್ನಾಗಿ ನೋಡಿ ಎಷ್ಟು ಸಾಫ್ಟ್ ಕೂಡ ಇದೆ. ಹಾಂ ನೋಡಿ ಎಷ್ಟು ಸಾಫ್ಟ್ ಇದೆ.
ನೋಡೋಕ್ಕೆ ಒಂದು ಖುಷಿ ಆಗ್ತಾ ಇದೆ. ಇದೆಲ್ಲ ಇನ್ನೂ ಶಿರಪ್ ನೀಟಾಗಿ ಹೀರ್ಕೊಂಡ್ರೆ ಸ್ವೀಟ್ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಟೈಮ್ ಇದೆಯಲ್ಲ, ನಿಮಗೆ ಟೈಮ್ ಇಲ್ಲ ಅಂದರೆ ಇವಾಗಲೇ ತೆಗ್ದುಬಿಟ್ಟು ಈ ಡ್ರೈ ಜಾಮೂನಲ್ಲಿ ಒಳಿಸ್ಬಿಟ್ಟು ಇಟ್ಕೊಬೋದು. ನಂಗಿನ್ನೂ ಟೈಮ್ ಇದೆ ಅಲ್ವಾ, ಬೆಳಗ್ಗೆ ಅಲ್ವಾ ಬೇಕಾಗಿರೋದು. ಸೊ ಹಂಗಾಗಿ ಒಂದು 2 ಅವರ್ ನೀಟಾಗಿ ಕುಡೀಲಿ. ಬಟ್ ಕೈ ಆಡಿಸ್ತಾ ಇರ್ತೀನಿ ಒಂದು 1/4 ಗಂಟೆಗೆ ಒಂದ್ಸಲ, ಏಕೆಂದರೆ ನೋಡಿ ಶಿರಪ್ ಎಲ್ಲ ನೀಟಾಗಿ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ. ನೋಡಿ ಇದು ಇವಾಗ ತೆಗಿಯೋಣ. ನೋಡಿ ಎಲ್ಲ ಸಿರಪ್ ಹೀರ್ಕೊಂಡಿದೆ, ಇನ್ನು ಸ್ವಲ್ಪ ಇದೆ. ಸೊ ಸಾಕು, ಚೆನ್ನಾಗಿದೆ. ಇವಾಗ ಕೆಳಗಡೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ, ಅಂದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರು. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಅದೇ ನಾನು ಹೇಳಿದ್ನಲ್ವ ಕೊಬ್ಬರಿ ತುರಿ, ಅದನ್ನೇ ಮಾಡ್ಕೊಬೋದು. ಸೊ ನೋಡಿ ಈ ಥರ ಇದರಲ್ಲಿ ಒಳ್ಸಾಡ್ಬಿಟ್ಟು ಇಟ್ಕೊಳ್ಳೋದು, ಇಷ್ಟೇ. ನೋಡಿ ಫ್ರೆಂಡ್ಸ್ ಹೇಗಿದೆ, ತುಂಬ ರುಚಿಯಾಗಿದೆ. ಒಂದು ಸಲ ಟ್ರೈ ಮಾಡಿ. ಜಾಮೂನು ಅಂದರೆ ಪಾಕದಲ್ಲಿ ತಿನ್ನೋಕೆ ಇಷ್ಟಪಡಲ್ವಲ್ವ ಕೆಲವರು, ಈ ಥರ ಡ್ರೈ ಜಾಮೂನ್ ಆದರೆ ಇಷ್ಟಪಡ್ತಾರೆ. ಆಮೇಲೆ ಏನಾರು ಫಂಕ್ಷನ್ ಇರುತ್ತೆ, ಸೊ ಹಂಗಾಗಿ ಈ ಥರ ಮಾಡಿಬಿಟ್ಟು ಇಟ್ಟರೆ ಪೂಜೆ ಕೂಡ ಆಗುತ್ತೆ. ಅಥವಾ ಊಟಕ್ಕೆ ಏನಾರು ಯಾರಾದರೂ ಗೆಸ್ಟ್ ಬಂದಿರ್ತಾರೆ, ಸೊ ಆವಾಗ ಈ ಥರ ಊಟಕ್ಕೆ ಕೂಡ ಕೊಡ್ಬೋದು ಒಂದೊಂದು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ರೌಂಡಾಗಿ ಬಂದಿದೆ, ಎಷ್ಟು ಕಲರಾಗಿ ಕೂಡ ಬಂದಿದೆ. ನೋಡಿ ತುಂಬ ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇದೆಲ್ಲ ಒರಳ್ಸಾಡಿ ಈ ಥರ ಇಟ್ಕೊಳ್ಳಿ. ನೋಡಿ ಎಲ್ಲ ಒರಳ್ಸಿಟ್ಟಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನ ಓಪನ್ ಕೂಡ ಮಾಡಿ ತೋರಿಸ್ತೀನಿ ಒಂದು, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಸ್ವಲ್ಪ ಹಿಂಗೆ ಅಂದರೆ ಸಾಕು. ನೋಡಿ ಚೆನ್ನಾಗಿ ಕೂಡ ಬೆಂದಿದೆ. ಪಾಕ ಎಷ್ಟು ಗಂಟ ಕುಡಿದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈ ಪಾಕ ಈ ಜಾಮೂನ್ ಜೊತೆ ತಿನ್ಬೋದು, ಅಥವಾ ನೀವು ಟೀ ಕಾಫಿ ಏನಾದರೂ ಮಾಡಿದರೆ ಅದ್ರ ಜೊತೆ ಕೂಡ ಹಾಕ್ಬೋದು, ಏನಾಗಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಎತ್ತಿಟ್ರೆ ಆಯಿತು. ನೋಡಿ ಜಾಮೂನ್ ಮಾಡೋದು ತುಂಬ ಸುಲಭ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.